ಹಾಯ್ ಗೈಸ್, ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. ನಾವು ಇಷ್ಟು ದಿನ ದೊಡ್ಡ ದೊಡ್ಡ ಲಾಂಚ್ ಇವೆಂಟ್ಗಳಿಗೆ ಹೋಗಿ ಅಲ್ಲಿ ಲಾಂಚ್ ಇವೆಂಟ್ಗಳನ್ನ ಕವರ್ ಮಾಡ್ತಾ ಇದ್ವಿ. ಅದು ಬಂದು ಸ್ಕೇಲಲ್ಲಿ ದೊಡ್ಡದಾಗಿರ್ತಿತ್ತು. ಬಟ್ ಇವತ್ತು ನಾವು ಬಂದಿರುವಂತಹ ಒಂದು ಇವೆಂಟ್ ಬಂದ್ಬಿಟ್ಟು ಬರೀ ಸ್ಕೇಲಲ್ಲಿ ದೊಡ್ಡದಲ್ಲ, ಇಲ್ಲಿಗೆ ಬಂದಿರುವಂತಹ ಪ್ರಾಡಕ್ಟ್ಸ್ ಕೂಡ ಅಷ್ಟೇ ದೊಡ್ಡದು. ಬ್ಯಾಕ್ಗ್ರೌಂಡಲ್ಲಿ ಒಂದ್ಸಲಿ ಸುಮ್ಮನೆ ಹಂಗೆ ಕಣ್ಣಾಯಿಸ್ಬೋದು ಎಷ್ಟು ದೊಡ್ಡ ದೊಡ್ಡ ಪ್ರಾಡಕ್ಟ್ಸ್ ಬಂದಿದೆ ಅಂತ ಹೇಳ್ಬಿಟ್ಟು. ಯಾಕಂದರೆ ನಾನು ಬಂದಿರೋದು ಬಂದು ಏಷ್ಯಾದಲ್ಲೇ ಅತಿ ದೊಡ್ಡ ಕನ್ಸ್ಟ್ರಕ್ಷನ್ ಎಕ್ವಿಪ್ಮೆಂಟ್ಗಳ ಒಂದು ಎಕ್ಸಿಬಿಷನ್ಗೆ, ಎಕ್ಸ್ಕಾನ್ 2023ಕ್ಕೆ. ಇವತ್ತು ಬಂದು ಟಾಟಾ ಮೋಟರ್ಸ್ ಕಮರ್ಷಿಯಲ್ ವೆಹಿಕಲ್ಸ್ ಅವರು ಈ ಒಂದು ಎಕ್ಸ್ಕಾನ್ ಇವೆಂಟಲ್ಲಿ ಒಂದು ಅಷ್ಟು ರೇಂಜ್ ಆಫ್ ಟ್ರಕ್ಸ್ಗಳನ್ನ ಇವತ್ತು ಲಾಂಚ್ ಮಾಡ್ತಾ ಇದ್ದಾರೆ, ಕಮರ್ಷಿಯಲ್ ವೆಹಿಕಲ್ಸ್ಗಳನ್ನ ಲಾಂಚ್ ಮಾಡ್ತಾ ಇದ್ದಾರೆ ಹೆವಿ ಕಮರ್ಷಿಯಲ್ ವೆಹಿಕಲ್ ಸೆಗ್ಮೆಂಟಲ್ಲಿ. ಇದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಯಾವೆಲ್ಲ ಟ್ರಕ್ನ ಲಾಂಚ್ ಮಾಡ್ತಾ ಇದ್ದಾರೆ, ಏನೆಲ್ಲ ಸ್ಪೆಸಿಫಿಕೇಷನ್ಸ್ ಇದೆ ಅದರಲ್ಲಿ, ಆ್ಯಂಡ್ ನಿಮಗೆ ಹೊಸದಾಗಿ ಏನೆಲ್ಲ ಪ್ಯಾಕೇಜ್ ಸಿಗುತ್ತೆ ಅದರಲ್ಲಿ, ಇದನ್ನೆಲ್ಲ ನೋಡ್ತಾ ಹೋಗೋಣ. ಬನ್ನಿ, ಆಗಿದ್ರೆ ತಡ ಮಾಡಿದೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಈ ಒಂದು ಎಕ್ಸ್ಕಾನ್ ಎಕ್ಸಿಬಿಷನ್ ನಡೀತಿರೋದು ಬಂದ್ಬಿಟ್ಟು ಬೆಂಗಳೂರಲ್ಲೇ. ಆ್ಯಂಡ್ ಇವತ್ತು ಟಾಟಾ ಮೋಟರ್ಸ್ ಅವರು ಆಲ್ರೆಡಿ ಅನ್ವೀಲ್ ಮಾಡಿದ್ದಾರೆ. ನೋಡ್ತಿರ್ಬೋದು 3 ಟ್ರಕ್ಗಳನ್ನ ಅನ್ವೀಲ್ ಮಾಡಿದ್ದಾರೆ ಈ ಒಂದು ಎಕ್ಸಿಬಿಷನಲ್ಲಿ. ಸೊ ಒಂದು ಬಂದು ಎಲೆಕ್ಟ್ರಿಕ್ ವೆಹಿಕಲ್ ಆಗಿದ್ರೆ, ಇನ್ನು 2 ಟ್ರಕ್ ಬಂದ್ಬಿಟ್ಟು ಆ್ಯಕ್ಚುಲಿ LNG ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ CNGಯ ಇನ್ನೊಂದು ಅವತಾರ ಅಂತಲೇ ಹೇಳ್ಬೋದು. ಸೊ ಒನ್ ಆಫ್ ದಿ ಫಾರ್ಮ್ ಆಫ್ CNG. ಸೊ ಇದ್ರ ಬಗ್ಗೆ ಮಾತಾಡೋದಾದರೆ, ಇದು ಬಂದು ಪ್ರೀಮಾ LX ಅಂತ ಹೇಳಿ. ಸೊ ಪ್ರೀಮಾ ಸೀರೀಸಲ್ಲೇ ಹೈಯೆಸ್ಟ್ ಲೋಡಿಂಗ್ ಕೆಪಾಸಿಟಿ ಹಾಗೆ ಗ್ರಾಸ್ ವೈಟ್ ಹೊಂದಿರುವಂತಹ ಒಂದು ಟ್ರಕ್ ಅಂತಲೇ ಹೇಳ್ಬೋದು. ಇದು ಬಂದು 55 ಟನ್ ಗ್ರಾಸ್ ವೈಟ್ ಇದೆ. ಇದ್ರ ಬಗ್ಗೆ ನೋಡ್ತಾ ಹೋಗೋಣ ಕಂಪ್ಲೀಟ್ ಆಗಿ. ಸೊ ಇದರ ಇಂಜಿನ್ ಬಗ್ಗೆ ನೋಡೋದಾದರೆ 6.7 ಲೀಟರು ಕ್ಯುಮಿನ್ಸ್ ಇಂಜಿನ್ ಇದರಲ್ಲಿ ಕೊಟ್ಟಿದ್ದಾರೆ. ವರ್ಲ್ಡ್ ಕ್ಲಾಸ್ ಇಂಜಿನ್, ನಿಮಗೆಲ್ಲ ಗೊತ್ತೇ ಇದೆ, ಟ್ರೈಡ್ ಆ್ಯಂಡ್ ಟೆಸ್ಟೆಡ್ ಇದು. ಸೊ ಇದು ಬಂದು 300 HP ಪವರ್ನ ಜನರೇಟ್ ಮಾಡುತ್ತೆ, ಹಾಗೆ 1100 Nm ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಓವರಾಲ್ ಆಗಿ ಟ್ರಕ್ನ ವಾಕರೌಂಡ್ ನೋಡ್ತಾ ಹೋಗೋಣ. ಈ ಒಂದು ಟ್ರಕ್ ಯಾವ ಥರ ಇದೆ, ಏನೆಲ್ಲ ಕೀ ಹೈಲೈಟ್ಸ್ ಇದೆ ಅಂತ ಹೇಳ್ಬಿಟ್ಟು ನೋಡ್ತಿರ್ಬೋದು. ಫ್ರಂಟಲ್ಲಿ ಎಷ್ಟು ಯೂಸ್ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ಮಾಡರ್ನ್ ಸ್ಟೈಲಿಂಗ್ ಒಂದಿದೆ. ಆ್ಯಸ್ ಯೂಶುವಲ್ ನಿಮಗೆ ಟಾಟಾ ಟ್ರಕ್ಗಳಲ್ಲಿ ಒಂದು ಹೈಯರ್ ರೇಂಜ್ ಆಫ್ ಟ್ರಕ್ಸ್ಗಳಲ್ಲಿ ಯಾವ ಥರ ಬರುತ್ತೆ ಆ ಥರ ಒಂದು ಸ್ಟೈಲಿಂಗ್ ಒಂದಿದೆ. ನೋಡ್ತಿರ್ಬೋದು ಗ್ರಿಲ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು, ಸಿಗ್ನೇಚರ್ ಬಾರ್ ನೋಡ್ಬೋದು, ಹಾಗೆ ಮೆಟಲ್ ಬಂಪರು. ಸೊ ಕೆಳಗಡೆ ನೋಡ್ತಿರ್ಬೋದು ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ಸ್ ಬರುತ್ತೆ, ಆಲ್ ಟೈಮ್ ರನ್ನಿಂಗ್ ಲೈಟ್ಸ್ ಜೊತೆಗೆ DRLs ಜೊತೆಗೆ. ಸೊ ಅದಕ್ಕೂ ಕೂಡ ಕೇಜ್ ಕೊಟ್ಟಿದ್ದಾರೆ ನೋಡ್ತಿರ್ಬೋದು. ಫಾಗ್ ಲ್ಯಾಂಪ್ ಹೌಸಿಂಗ್ ಬರುತ್ತೆ. ಬನ್ನಿ ಇವಾಗ ಸೈಡ್ ಲುಕ್ ನೋಡ್ತಾ ಹೋಗೋಣ. ಸೊ ಫಸ್ಟ್ ಆಫ್ ಆಲ್ ಈ ಒಂದು ಏನು ಹೇಳ್ದೆ ನಿಮಗೆ ಗ್ರಾಸ್ ವೈಟ್ ಅಂತ ಹೇಳ್ಬಿಟ್ಟು, ಗ್ರಾಸ್ ವೈಟ್ ಬಂದ್ಬಿಟ್ಟು 55 ಟನ್ ಹೌದು. ಅದ್ರ ಜೊತೆಗೆ ಇದರ ಕ್ಯೂಬಿಕ್ ಕೆಪಾಸಿಟಿ ಅಂತ ಬಂದಾಗ 32 ಕ್ಯೂಬಿಕ್ ಮೀಟರ್ ಟಿಪ್ಪರ್. ಇದು ಒಳ್ಳೆ ಕೆಪಾಸಿಟಿ ಹೊಂದಿದೆ. ಸೊ ಅಪ್ಲಿಕೇಶನ್ಸ್ ಕೂಡ ಎಲ್ಲ ವೈಡ್ ರೇಂಜ್ ಆಫ್ ಅಪ್ಲಿಕೇಶನ್ಸ್ಗೂ ಕೂಡ ಇದು ಹೆಲ್ಪ್ ಆಗುತ್ತೆ. ನಾಟ್ ಓನ್ಲಿ ಇನ್ ಕನ್ಸ್ಟ್ರಕ್ಷನ್ನು, ಅದ್ರ ಜೊತೆಗೆ ಒಂದು ಮೈನಿಂಗ್ ಆಗಿರ್ಬೋದು ಅಥವಾ ಸಿಮೆಂಟ್ ಅಪ್ಲಿಕೇಶನ್ ಆಗಿರ್ಬೋದು, ಸ್ಟೀಲ್ ಅಪ್ಲಿಕೇಶನ್ಸ್ಗೂ ಕೂಡ ಇದು ಹೆಲ್ಪ್ ಆಗುತ್ತೆ. ಹಾಗೆ ಇದು ನೋಡ್ತಿರ್ಬೋದು LNG ಟ್ಯಾಂಕು ಎಷ್ಟು ದೊಡ್ಡದಾಗಿದೆ ಅಂತ ಹೇಳ್ಬಿಟ್ಟು 450 ಲೀಟರ್ಸ್ ಒಂದು LNG ಟ್ಯಾಂಕ್ ಇದರಲ್ಲಿ ಬರುತ್ತೆ. ಇದು ಬಂದು ಕೈರೋಜೆನಿಕ್ಕು, ಅಂದರೆ ಆ್ಯಂಟಿ ಥೆಫ್ಟ್ ಕೂಡ ಹೌದು, ಹಾಗೆ ಲಾಂಗರ್ ಲೈಫ್ ಕೂಡ ಈ ಒಂದು ಟ್ಯಾಂಕು ಬರುತ್ತೆ ಅಂತ ಹೇಳಿ ಟಾಟಾದವರು ಕ್ಲೈಮ್ ಮಾಡ್ತಿದ್ದಾರೆ. ಸೊ ನೋಡ್ತಿರ್ಬೋದು. ಸೊ ಇದ್ರ ಆಪ್ರೇಷನ್ ಟೈಮ್ ಕೂಡ ಕಮ್ಮಿ ಇರುತ್ತೆ, ಒಂದು ಆಪ್ರೇಷನ್ ಟೈಮು. ಸೊ ಹಾಗಾಗಿ ಓವರಾಲ್ ನಿಮ್ದು ರನ್ ಟೈಮ್ ಬಂದ್ಬಿಟ್ಟು ತುಂಬ ಕಮ್ಮಿ ಆಗುತ್ತೆ. ಇದರಿಂದ ಪ್ರಾಫಿಟಬಿಲಿಟಿ ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಕ್ಲೈಮ್ ಮಾಡ್ತಾ ಇದ್ದಾರೆ. ಸೊ ಬನ್ನಿ ಇವಾಗ ರೇರ್ ಲುಕ್ ನೋಡೋಣ, ರೇರ್ ಲುಕ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಇಲ್ಲಿಂದ ನೋಡ್ಬೋದು ನೀವು ಈ ಒಂದು ಟಿಪ್ಪರ್ ಟ್ರಿಲ್ಲರ್ ಬಂದ್ಬಿಟ್ಟು ಎಷ್ಟು ದೊಡ್ಡದಾಗಿದೆ ಅಂತ ಹೇಳ್ಬಿಟ್ಟು ನಿಮಗೆ ಭಾಸವಾಗುತ್ತೆ. ಬನ್ನಿ ಇವಾಗ ಮುಂದೆ ಹೋಗೋಣ, ಇಂಟೀರಿಯರ್ಗೆ ಹೋಗೋಣ, ಹಾಗೆ ಫೀಚರ್ಸ್ ಬಗ್ಗೆ ಇವಾಗ ಹೆಚ್ಚಾಗಿ ತಿಳ್ಕೊಳ್ಳೋಣ. ಇನ್ನು ಸೇಫ್ಟಿ ಫೀಚರ್ಸ್ ಅಂತ ಬಂದಾಗ ಮುಂಚೆಯಿಂದನೂ ಕೂಡ ಟಾಟಾ ಮುಂದೆನೇ ಇದ್ದಾರೆ ಅಂತ ಹೇಳ್ಬೋದು. ಸೊ ಸೇಫ್ಟಿ ಫೀಚರ್ಸ್ ಯಾವುದೇ ರೀತಿ ಕೊಡ್ತಾ ಇಲ್ಲ ನಿಮ್ಗೆ ಇದರಲ್ಲಿ ಇಲ್ ಸ್ಟಾರ್ಟ್ ಏಡ್ ಆಗಿರ್ಬೋದು. ಇಫ್ ಇನ್ ಕೇಸ್ ಏನಾದರೂ ಸ್ಟೀಪಲ್ಲಿ ಹೋಗ್ತಿದ್ದೀರಾ ಅಂತ ಹೇಳಿದ್ರೆ ಅಷ್ಟೀಜೆಗೆ ರೋಲ್ ಬ್ಯಾಕ್ ಆಗದೆ ಇರೋ ಥರ ಒಂದು ಸಿಸ್ಟಮ್ನ ಕೊಟ್ಟಿದ್ದಾರೆ. ಆ್ಯಂಡ್ ಅದು ಬಂದು ಈ ಒಂದು ಟ್ರಕ್ಕಿಗೆ ತುಂಬ ರಿಕ್ವೈರ್ಡ್ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ನಿಮಗೆ ಇದರಲ್ಲಿ ಫ್ಲೀಟ್ ಎಡ್ಜ್ ಆಗಿರ್ಬೋದು. ಆ್ಯಂಡ್ ಆಲ್ಸೋ ನಿಮಗೆ ಆಲ್ರೆಡಿ ಹೇಳಿರೋ ಹಾಗೆ ಡಿಫ್ರೆಂಟ್ ಫ್ಯೂಯಲ್ ಎಕಾನಮಿ ಮೋಡ್ಸ್ ಕೂಡ ಬರುತ್ತೆ, ಹೆವಿ ಮತ್ತು ಲೈಟ್ ಮತ್ತು ಮೀಡಿಯಮ್ ಅಂತ ಹೇಳಿ. ಸೊ ಇದರಿಂದಾಗಿ ನಿಮಗೆ ಫ್ಯೂಯಲ್ ಎಕಾನಮಿ ಕೂಡ ಇನ್ಕ್ರೀಸ್ ಆಗುತ್ತೆ. ಆ್ಯಂಡ್ ಆಲ್ಸೋ ನಿಮ್ಗೆ ಇದರಲ್ಲಿ ಫ್ಲೀಟ್ ಎಡ್ಜ್ ಕೂಡ ಬರುತ್ತೆ. ಸೊ ಫ್ಲೀಟ್ ಎಡ್ಜ್ ನಿಮಗೆಲ್ಲ ಒಂದು ರೇಂಜ್ ಆಫ್ ವೆಹಿಕಲ್ಸಲ್ಲೂ ಕೂಡ ಫ್ಲೀಟ್ ಎಡ್ಜ್ ಕೂಡ ಇನ್ಕ್ಲೂಡ್ ಮಾಡಿದ್ದಾರೆ. ಬನ್ನಿ ಇವಾಗ ಇದರ ಒಳಗಡೆ ಹೋಗೋಣ, ಇಂಟೀರಿಯರ್ ಕೂತ್ಕೊಂಡು ಇಂಟೀರಿಯರಲ್ಲಿ ಯಾವ ಥರ ಒಂದು ಕಂಫರ್ಟ್ ಇದೆ, ಏನೆಲ್ಲ ಫೀಚರ್ಸ್ ಇದೆ ಅಂತ ಹೇಳಿ ನೋಡ್ತಾ ಹೋಗೋಣ. ವೀಕ್ಷಕರೇ, ಒಳಗಡೆ ನೋಡ್ತೀರಾ ಅಂತ ಹೇಳಿದ್ರೆ ಇದು ಸ್ಲೀಪರ್ ಕ್ಯಾಬಿನ್ ಜೊತೆಗೆ ಬರುತ್ತೆ. ಇಲ್ಲಿ ಸ್ಲೀಪರ್ ಕ್ಯಾಬಿನ್ ಇದ್ರೂ ಕೂಡ ಅದ್ರ ಜೊತೆಗೆ ಇಷ್ಟೊಂದು ಸ್ಪೇಸ್ ಕೊಟ್ಟಿದ್ದಾರೆ, ವಿಚ್ ಇಸ್ ವೆರಿ ಕಂಫರ್ಟಬಲ್. ಸಸ್ಪೆಂಡೆಡ್ ಸೀಟ್ಸ್ ಬರುತ್ತೆ, ನೋಡ್ತಿರ್ಬೋದು ತುಂಬ ಕಂಫರ್ಟಬಲ್ ಆಗಿದೆ ಸೀಟ್ಸು. ಹಾಗೆ 42 ಫೀಚರ್ಸ್ ಜೊತೆಗೆ ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ಕೂಡ ಇದರಲ್ಲಿ ಬರುತ್ತೆ. ಆ್ಯಂಡ್ ಆಲ್ಸೋ ನಿಮಗೆ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಕೂಡ ಬರುತ್ತೆ. ಆ್ಯಂಡ್ ಟಾಪ್ ಎಂಡಲ್ಲಿ ಟಚ್ ಸ್ಕ್ರೀನ್ ಕೂಡ ಬರುತ್ತೆ. ಸಾಕಷ್ಟು ಫೀಚರ್ಸ್ ಇದೆ ಅಂತ ಹೇಳ್ಬೋದು. ಒಳಗಡೆ ಏನು ಫೀಚರ್ಸ್ ಇಲ್ಲ,
ಡ್ರೈವರ್ ಡ್ರೋಸಿನೆಸ್ಗೋಸ್ಕರ. ಆ್ಯಂಡ್ ಆಲ್ಸೋ ಇದರಲ್ಲಿ 9 ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತೆ, 8+1 ನೋಡ್ತಿರ್ಬೋದು. 9 ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತೆ. ಗೇರ್ ಬಾಕ್ಸ್ ಕೂಡ ಅಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ, ಅದನ್ನು ಕೂಡ ತೋರಿಸ್ತೀನಿ ನಿಮಗೆ. ಆ್ಯಂಡ್ ಆ್ಯಸ್ ಯೂಶುವಲ್ ನಿಮಗೆ ಗೇರ್ ಶಿಫ್ಟ್ ಅಡ್ವೈಸರ್ ಆಗಿರ್ಬೋದು, ಹಾಗೆ ನಿಮಗೆ ಡಿಫ್ರೆಂಟ್ ಫ್ಯೂಯಲ್ ಎಕಾನಮಿ ಸ್ವಿಚಸ್ ಆಗಿರ್ಬೋದು, ಲೈಟು, ಮೀಡಿಯಮು ಮತ್ತು ಹೆವಿ ಅಂತ ಹೇಳಿ ಕೊಟ್ಟಿದ್ದಾರೆ ನೋಡ್ತಿರ್ಬೋದು. ABS ಬೇಕಾದರೆ ಆನ್ ಆ್ಯಂಡ್ ಆಫ್ ಕೂಡ ಇದರಲ್ಲಿ ಮಾಡ್ಕೋಬೋದು. ಸೊ ಫೀಚರ್ಸ್ ಹೇಳ್ತಾ ಹೋದರೆ ನಿಜವಾಗ್ಲೂ ಸಕ್ಕತ್ತಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ ಒಂದು ಕಾರ್ ಲೆವೆಲಲ್ಲಿ ಯಾವುದೇ ಒಂದು ಈ ಸೆಗ್ಮೆಂಟಲ್ಲಿ ಯಾವುದೇ ಒಂದು ಬೇರೆ ಟ್ರಕ್ ಕಂಪೇರ್ ಮಾಡಿದ್ರು ಕೂಡ ಒಳ್ಳೆ ಕಂಫರ್ಟ್ ಆ್ಯಂಡ್ ಕನ್ವೀನಿಯನ್ಸ್ ಇದೆ, ಜೊತೆಗೆ ಸೇಫ್ಟಿ ಫೀಚರ್ಸ್ ಕೂಡ ಇದೆ. ಆ್ಯಂಡ್ ಕಾರಲ್ಲಿ ಕುತ್ಕೊಂಡಿರೋ ಥರ ನಿಮಗೆ ಫೀಲ್ ಆಗುತ್ತೆ. ಆ ಒಂದು ಕಮಾಂಡಿಂಗ್ ವ್ಯೂ ಆಗಿರ್ಬೋದು, ಹೈಟಲ್ಲಿ ಕೂರೋದಾಗಿರ್ಬೋದು, ಸಕ್ಕತ್ತಾಗಿದೆ ಅಂತ ಹೇಳ್ಬೋದು ನಿಜವಾಗ್ಲೂ. ಸೊ ದಿಸ್ ಇಸ್ ಅ ಗೇಮ್ ಚೇಂಜರ್ ಅಂತ ನನಗೆ ಅನಿಸ್ತಾ ಇದೆ ಈ ಒಂದು ಸೆಗ್ಮೆಂಟಲ್ಲಿ. ಸೊ ಖಂಡಿತವಾಗ್ಲೂ ಒಂದ್ಸಲಿ ನೀವು ಯಾವಾಗಾದ್ರೂ ಫ್ರೀ ಆದಾಗ ಒಂದ್ಸಲಿ ಹೋಗ್ಬಿಟ್ಟು ಯು ಕ್ಯಾನ್ ಹ್ಯಾವ್ ಎ ಲುಕ್. ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ನೀವಿತ್ತು ಅಂತ ಹೇಳಿದ್ರೆ, ಅಥವಾ ನಿಮ್ಮದು ಅಪ್ಲಿಕೇಶನ್ ಬಂದು ಸ್ಟೀಲು ಅಥವಾ ಸಿಮೆಂಟ್ ಆಗಿತ್ತು ಅಥವಾ ಒಂದು ಮೈನಿಂಗ್ ಆಗಿತ್ತು ಅಂತ ಹೇಳಿದ್ರೆ ಈ ಒಂದು ಗಾಡಿನ ಖಂಡಿತವಾಗ್ಲೂ ಕನ್ಸಿಡರ್ ಮಾಡ್ಬೋದು. ಬನ್ನಿ ಇವಾಗ ಇನ್ನೊಂದು ಟ್ರಕ್ ಯಾವ್ದು ಲಾಂಚ್ ಆಗಿದೆಯಲ್ಲ ಅದನ್ನ ನೋಡ್ತಾ ಹೋಗೋಣ. ಇನ್ನು ನೆಕ್ಸ್ಟು 35 ಟನ್ ಟಿಪ್ಪರ್ ಟ್ರೈಲರ್ ಕ್ಯಾಟಗರಿಯಲ್ಲಿ ಈ ಒಂದು ಟ್ರಕ್ನ ಲಾಂಚ್ ಮಾಡಿದ್ದಾರೆ ನೋಡ್ತಿರ್ಬೋದು. ಸೊ ಇದು ಕೂಡ LNG ವೆಹಿಕಲ್ಲೇ ಆಲ್ರೆಡಿ ಹೇಳಿರೋ ಹಾಗೆ ಪ್ರೀಮಾ 3528.k ಅಂತ ಹೇಳ್ಬಿಟ್ಟು. ಸೊ ಇದ್ರ ಬಗ್ಗೆ ಮಾತಾಡೋದಾದರೆ ಇದು ಬಂದು 35 ಟನ್ ಕ್ಯಾಟಗರಿ ಲಾಂಚ್ ಆಗಿದೆ. ಸೊ ಇದರ ಪವರ್ ಕೂಡ ಸೇಮ್ ಇದೆ, 209 kW ಪವರ್ ಬರುತ್ತೆ. ಇದರಲ್ಲಿ 6.7 ಲೀಟರ್ ಕ್ಯುಮಿನ್ಸ್ ಇಂಜಿನ್ನೇ ಯೂಸ್ ಮಾಡಿದ್ದಾರೆ, ವಿಚ್ ಇಸ್ ಅ ವರ್ಲ್ಡ್ ಕ್ಲಾಸ್ ಇಂಜಿನ್ ಅಂತ ಹೇಳ್ಬೋದು. ಇದರಲ್ಲೂ ಕೂಡ ಅಡ್ವಾನ್ಸ್ ಫೀಚರ್ಸ್ ಜೊತೆಗೆ ಟೆಕ್ನಾಲಜಿ ಕೂಡ ಇದೆ. ಫೀಚರ್ಸ್ ಬಗ್ಗೆ ಮಾತಾಡೋದಾದರೆ ಇದರಲ್ಲಿ ನಿಮಗೆ ಡ್ರೈವರ್ ಅಸಿಸ್ಟ್ಮೆಂಟ್ ಸಿಸ್ಟಮ್ ಬರುತ್ತೆ, ಹಿಲ್ ಹೋಲ್ಡ್ ಅಸಿಸ್ಟ್ ಆಲ್ರೆಡಿ ಹೇಳಿರೋ ಹಾಗೆ, ಸೊ ಅದು ಕೂಡ ಬರುತ್ತೆ. ಆ್ಯಂಡ್ ಆಲ್ಸೋ ಇದರಲ್ಲಿ ನಿಮಗೆ TPMS ಆಗಿರ್ಬೋದು, ಈ ಥರ ಎಲ್ಲ ಫೀಚರ್ಸ್ ಬರುತ್ತೆ. ಒಳಗಡೆ ಹೋಗಿ ಅದನ್ನೆಲ್ಲ ತೋರಿಸ್ತಾ ಹೋಗ್ತೀನಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಫ್ರಂಟ್ ಲುಕ್ ನೋಡೋದಾದರೆ ಸೇಮ್ ಅದೇ ಥರ ಲುಕ್ ಬರುತ್ತೆ ನಿಮಗೆ ಪ್ರೀಮಾ ಕ್ಯಾಬಿನ್ ಜೊತೆಗೆ. ಆ್ಯಂಡ್ ನೋಡ್ತಿರ್ಬೋದು ಯಾವ ಥರ ಒಂದು ಹೆಡ್ಲ್ಯಾಂಪ್ ಸೆಟಪ್ ಇದೆ ಅಂತ ಹೇಳ್ಬಿಟ್ಟು. ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ಸ್ ಬರುತ್ತೆ, ನಿಮಗೆ ಒಂದು ಫಾಗ್ ಲ್ಯಾಂಪ್ ಕೂಡ ಬರುತ್ತೆ. ಸೊ ವಿಚ್ ಇಸ್ ನಿಮಗೆ ಎಲ್ಲ ಒಂದು ಕಂಡೀಷನ್ಸಲ್ಲೂ ಕೂಡ ನೀವು ಡ್ರೈವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ಫಾಗ್ ಲ್ಯಾಂಪ್ಸ್ ಎಲ್ಲ. ಸೊ ಬನ್ನಿ ಇವಾಗ ಸೈಡ್ ಲುಕ್ ನೋಡೋಣ, ಸೈಡ್ ಲುಕ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ನಿಮಗೆ ಟ್ರೈಲರೇ ಯೂಜಾಗಿ ಕಾಣುತ್ತೆ. ವೀಕ್ಷಕರೇ, ಇಂಟೀರಿಯರ್ ನೋಡ್ತಿದ್ರೆ ನೀವು ಇದರಲ್ಲಿ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡ್ಬೋದು ಏನೆಲ್ಲ ಫೀಚರ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಕೂಡ ಬರುತ್ತೆ ನೋಡ್ತಿರ್ಬೋದು, ಹಾಗೆ ನಿಮಗೆ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ಬರುತ್ತೆ. ಸೊ ಅದು ಕೂಡ ಇದರಲ್ಲಿ 7 ಇಂಚ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೊಟ್ಟಿದ್ದಾರೆ. ಆ್ಯಂಡ್ ಆಲ್ಸೋ ಇದರಲ್ಲಿ ವೈರ್ಲೆಸ್ ಒಂದು ಏನು ಮಿರರಿಂಗ್ ಇರುತ್ತಲ್ಲ, ಸೊ ಮೊಬೈಲ್ ಫೋನ್ ಮಿರರಿಂಗು ಅದನ್ನು ಮಾಡ್ಬೋದು. ಇದರಿಂದಾಗಿ ನ್ಯಾವಿಗೇಷನ್ ಎಲ್ಲ ಕೂಡ ನೋಡ್ಬೋದು ಇದರಲ್ಲಿ ನೀವು. ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರಲ್ಲಿ ನೋಡೋದಾದರೆ ಲೆಫ್ಟ್ ಸೈಡ್ ಬಂದುಬಿಟ್ಟು ಸ್ಪೀಡೋಮೀಟರ್ ನೋಡ್ಬೋದು, ಹಾಗೆ ಅದ್ರ ಕೆಳಗಡೆ ಬಂದುಬಿಟ್ಟು ಟೆಂಪರೇಚರ್ ಗೇಜ್ ಕೂಡ ಇದೆ. ಈ ಕಡೆ ಬಂದುಬಿಟ್ಟು ಐ ಥಿಂಕ್ ಇದು ಆ್ಯಕ್ಚುಲಿ ಟ್ಯಾಕೋಮೀಟರ್ ನೋಡ್ತಿರ್ಬೋದು, 40 ತನಕ ಇದೆ. ಇದು 9 ಸ್ಪೀಡ್ ಗೇರ್ ಬಾಕ್ಸ್ ಆಗಿರೋದ್ರಿಂದ ಆ್ಯಂಡ್ ಟಾರ್ಕ್ ಕೂಡ 1100 Nm ಟಾರ್ಕ್ ಬರೋದ್ರಿಂದ ಆಬ್ವಿಯಸ್ಲಿ 40,000 RPM ಬರುತ್ತೆ. ಸೊ ನೋಡ್ತಿರ್ಬೋದು ಈ ಕಡೆ ಬಂದುಬಿಟ್ಟು ಸ್ಪೀಡೋಮೀಟರ್ ಇದೆ ಆ್ಯಂಡ್ ಕೆಳಗಡೆ ಬಂದುಬಿಟ್ಟು ಫ್ಯೂಯಲ್ ಗೇಜ್ ಇದೆ. ಸೊ ಸೆಂಟರಲ್ಲಿ ಒಂದು TFT ಡಿಸ್ಪ್ಲೇ ನೋಡ್ಬೋದು ಇದರಲ್ಲಿ ನೀವು. ಸೊ ಇದರಲ್ಲಿ ಎಲ್ಲ ಒಂದು ಇದನ್ನು ಕೂಡ ಇದರಲ್ಲಿ ಡಿಸ್ಪ್ಲೇ ಆಗುತ್ತೆ. ಫೀಚರ್ಸ್ ಜಾಸ್ತಿನೇ ಬರುತ್ತೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ನಿಮಗೆ TPMS ಕೂಡ ಇರೋದ್ರಿಂದ ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮು, ಟೈರ್ ಪ್ರೆಷರ್ ಕೂಡ ಇದರಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಹಾಗೆ 9 ಸ್ಪೀಡ್ ಗೇರ್ ಬಾಕ್ಸ್ ನೋಡ್ಬೋದು, ಹೊಸ ಗೇರ್ ಬಾಕ್ಸು. ಸೊ ಇದರಲ್ಲೂ ಕೂಡ ಫ್ಲೀಟ್ ಎಡ್ಜ್ ಬರುತ್ತೆ, ಹಾಗೆ ಡ್ರೈವರ್ ಮಾನಿಟರಿಂಗ್ ಸಿಸ್ಟಮ್ ಕೂಡ ಬರುತ್ತೆ, TPMS ಬರುತ್ತೆ. ಏನು ಫೀಚರ್ಸ್ ಬೇಕು ಗುರು. ಆ್ಯಂಡ್ ರಿವರ್ಸ್ ಕ್ಯಾಮ್ರಾ ಕೂಡ ಇದರಲ್ಲಿ ಬರುತ್ತೆ, ಅದನ್ನು ಇವಾಗ ತೋರಿಸ್ತೀನಿ. ಬನ್ನಿ ಇವಾಗ ಹಿಂದೆಗಡೆ ಯಾವ ಥರ ಇದೆ ಈ ಒಂದು ಟ್ರಕ್ ಅಂತ ಹೇಳ್ಬಿಟ್ಟು ಒಂದ್ಸಲಿ ನೋಡೋಣ. ಸೊ ಇದರ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಗ್ಗೆ ಹೇಳೋದಾದರೆ 2 LNG ಟ್ಯಾಂಕ್ ಬರುತ್ತೆ. ಒಂದು ಬಂದು 300 kg ಬಂದರೆ ಆ ಕಡೆ ಬಂದ್ಬಿಟ್ಟು 300 ಲೀಟರ್ ಬಂದರೆ ಆ ಕಡೆ ಕೂಡ 300 ಲೀಟರ್ ಕೊಟ್ಟಿದ್ದಾರೆ. ಸೊ ಇದು ಬಂದು ಕೈರೋಜೆನಿಕ್ ಟ್ಯಾಂಕು. ಸೊ ಇದು ಆ್ಯಂಟಿ ಥೆಫ್ಟ್ ಕೂಡ, ಅದ್ರ ಜೊತೆಗೆ ಏನಪ್ಪ ಅಂತ ಹೇಳಿದ್ರೆ ಲಾಂಗ್ ಲಾಸ್ಟಿಂಗ್ ಕೂಡ ಇದು ಅಂತ ಹೇಳ್ಬೋದು. ಬನ್ನಿ ಇವಾಗ ಹಿಂದೆ ನೋಡೋಣ. ಇದರಲ್ಲಿ ರಿವರ್ಸ್ ಪಾರ್ಕಿಂಗ್ ಕ್ಯಾಮ್ರಾ ಕೂಡ ಕೊಟ್ಟಿದ್ದಾರೆ ನೋಡ್ಬೋದು. ಇಲ್ಲಿ ರಿವರ್ಸ್ ಪಾರ್ಕಿಂಗ್ ಕ್ಯಾಮ್ರಾ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಸೊ ಒಂದು ಟೈಲ್ ಲ್ಯಾಂಪ್ ಏನು ನೋಡ್ತಾ ಇದ್ದೀರಾ ಇಲ್ಲಿ ಕೊಟ್ಟಿದ್ದಾರೆ, ಅದ್ರ ಜೊತೆಗೆ ಅದಕ್ಕೆ ಹೌಸಿಂಗ್ ಕೂಡ ಕೊಟ್ಟಿದ್ದಾರೆ. ಸೊ ಏನು ಕೂಡ ಅಷ್ಟು ಈಸಿಯಾಗಿ ಇದಾಗೋಕ್ಕಾಗಲ್ಲ, ಎಂಥ ಆಬ್ಸ್ಟಿಕಲ್ಸ್ ಇದ್ದರೂ ಕೂಡ ಟಚ್ ಆದರೂ ಕೂಡ ಒಳಗಡೆ ಟೈಲ್ ಲ್ಯಾಂಪ್ಗೇನು ಏಟ್ ಆಗಲ್ಲ. ಸೊ ಹಾಗೆ ನೋಡ್ತಿರ್ಬೋದು ಈ ಒಂದು ವೈಟ್ ಕಲರ್ ಏನಿದೆ ವೀಲ್ ಆರ್ಚ್ ಮೇಲೆ ಅದು ಚೆನ್ನಾಗಿ ಕಾಣ್ತಾ ಇದೆ. ಸೊ ಇನ್ನೊಂದು ಟ್ಯಾಂಕ್ ಅಂತ ಹೇಳೋಣ, ಇದು ಇಲ್ಲಿ ಕೊಟ್ಟಿದ್ದಾರೆ 300 ಲೀಟರು ಕೈರೋಜೆನಿಕ್ ಟ್ಯಾಂಕು. ಸೊ ಬನ್ನಿ ಇವಾಗ ಇನ್ನೊಂದು ಟ್ರಕ್ ಇಲ್ಲಿ ಲಾಂಚ್ ಆಗಿದೆ, ಅದ್ರ ಬಗ್ಗೆ ಇವಾಗ ನೋಡ್ತಾ ಹೋಗೋಣ. ಟಾಟಾ ಮೋಟರ್ಸ್ ಅವರು ಈ ಒಂದು ಎಕ್ಸ್ಕಾನ್ ಇವೆಂಟಲ್ಲಿ ಏನೆಲ್ಲ ವೆಹಿಕಲ್ಗಳು ಲಾಂಚ್ ಮಾಡಿದ್ದಾರೆ ಅದು ಬಂದು ಸಸ್ಟೈನಬಿಲಿಟಿ ಕಡೆಗೆ ಇವರ ನಡೆ ಯಾವ ಥರ ಇದೆ ಅಂತ ಹೇಳಿ ತೋರಿಸುತ್ತೆ. ಸೊ ಇನ್ನೊಂದು EV ಟಿಪ್ಪರ್ನ ಇವರು ಲಾಂಚ್ ಮಾಡಿದ್ದಾರೆ ನೋಡ್ತಿರ್ಬೋದು, ಪ್ರೀಮಾ EV ಅಂತ ಹೇಳಿ 28 ಟನ್ಸ್ದು.
ಸೊ ಇದ್ರ ಬಗ್ಗೆ ಮಾತಾಡೋದಾದರೆ ಸೊ ಇದುವರೆಗೂ ಸೆಗ್ಮೆಂಟಲ್ಲೇ ಈ ಥರ ಒಂದು ಇ ವಿ ಟ್ರಕ್ ಯಾವುದೂ ಕೂಡ ಬಂದಿಲ್ಲ ಅಂತ ಹೇಳ್ತೀನಿ. ಸೊ ಇದರ ಅಪ್ಲಿಕೇಶನ್ ಬಗ್ಗೆ ಹೇಳೋದಾದರೆ ಇದು ಬಂದು ಪೋರ್ಟ್ ಅಪ್ಲಿಕೇಶನ್ನು, ಹಾಗೆ ಮಿನರಲ್ ಮೂವ್ಮೆಂಟ್ ಆಗಿರ್ಬೋದು, ಆ್ಯಂಡ್ ಆಲ್ಸೋ ಇದು ಬಂದು ಮೈನಿಂಗು ಕೂಡ ಯೂಸ್ ಮಾಡ್ಬೋದು. ಸೊ ನೋಡ್ತಿರ್ಬೋದು ಫ್ರಂಟ್ ಲುಕ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಪ್ರೀಮಾ ಇ ವಿ ಅಂತ ಹೇಳಿ ಬ್ಯಾಡ್ಜಿಂಗ್ ನೋಡ್ಬೋದು. ಸೊ ಇದರಲ್ಲೂ ಕೂಡ ಕಾರ್ನರಿಂಗ್ ಫಾಗ್ ಲ್ಯಾಂಪ್ಸ್ ಬರುತ್ತೆ ಆ್ಯಂಡ್ ಆಲ್ಸೋ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಬರುತ್ತೆ ನೋಡ್ತಿರ್ಬೋದು. ಸೊ ಇದರಲ್ಲಿ ನೀವು ಬ್ಯಾಟ್ರಿ ಮತ್ತು ಒಂದು ಮೋಟ್ರ್ ಕೆಪಾಸಿಟಿ ನೋಡೋದಾದರೆ ಮ್ಯಾಕ್ಸಿಮಮ್ ಪವರ್ ಬಂದ್ಬಿಟ್ಟು 245 ಕಿಲೋವ್ಯಾಟ್ ಒಂದು ಪವರ್ ಬರುತ್ತೆ. ಸೊ ಹಾಗೆ ಟಾರ್ಕ್ ಅಂತ ಬಂದಾಗ 2950 Nm ಟಾರ್ಕ್ ಬರುತ್ತೆ ಅಂತ ಹೇಳ್ಬೋದು. 6 ಫೇಸ್ ಮೋಟರ್ ಕೊಟ್ಟಿದ್ದಾರೆ. ಸೊ ಆಲ್ರೆಡಿ ಹೇಳಿರೋ ಹಾಗೆ 28 ಟನ್ಸ್ ಬರುತ್ತೆ ಕೆಪಾಸಿಟಿ ಇದು. ಬನ್ನಿ ಇವಾಗ ಹಿಂದೆ ನೋಡ್ತಾ ಹೋಗೋಣ. ಸೊ ಇದರ ಬ್ಯಾಟ್ರಿ ಮತ್ತು ಮೋಟರು ಎಲ್ಲಿ ಪ್ಲೇಸ್ ಮಾಡಿದ್ದಾರಪ್ಪ ಅಂತ ನೋಡೋದಾದರೆ ಬ್ಯಾಟ್ರಿ ಬಂದ್ಬಿಟ್ಟು ಇಲ್ಲಿ ನೋಡ್ತಿರ್ಬೋದು, ಆ ಕಡೆ ಕೂಡ ಇದೆ, ಸ್ಪ್ಲಿಟ್ ಬ್ಯಾಟ್ರಿ ಅನಿಸುತ್ತಿದ್ದು. ಸೊ ಹಾಗೆ ಮೋಟ್ರು ಬಂದ್ಬಿಟ್ಟು ಅಲ್ಲಿ ನಿಮಗೆ ಕರೆಕ್ಟಾಗಿ ಕಾಣಿಸಲ್ಲ ಅನ್ಸುತ್ತದು. ಸೊ ಮೋಟ್ರು ಅಲ್ಲಿ ನೋಡ್ಬೋದು ನೀವು. ಆ್ಯಂಡ್ ಎಲ್ಲ ಒಂದು ವೀಲಲ್ಲೂ ಸೊ ಇದು ನೋಡ್ತಿರ್ಬೋದು ನೀವು, ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಇರೋದ್ರಿಂದ. ಸೊ ನಟ್ಸ್ ನೋಡ್ತಾ ಇದ್ದೀರಾ ಎಷ್ಟು ದೊಡ್ಡದಾಗಿದೆ ಅಂತ ಹೇಳ್ಬಿಟ್ಟು. ಬನ್ನಿ ಇವಾಗ ರಿವರ್ಸ್ ಕ್ಯಾಮ್ರಾ ಎಲ್ಲಿದೆ ಅಂತ ಹೇಳಿ ತೋರಿಸ್ತೀನಿ. ನೋಡ್ತಿರ್ಬೋದು ಇದರಲ್ಲೂ ಕೂಡ ರಿವರ್ಸ್ ಕ್ಯಾಮ್ರಾ ಬರುತ್ತೆ. ವೀಕ್ಷಕರೇ, ಇನ್ನೊಂದು ಟ್ರಕ್ನ ಹೊಸ ರೇಂಜು ಲಾಂಚ್ ಆಗಿದೆ ಅಂತ ಹೇಳ್ಬೋದು, ಅನ್ವೀಲ್ ಆಗಿದೆ. ಅದು ಬಂದು ದಿನ ಪ್ರೀಮಾದಲ್ಲಿ 28 ಟನ್ ಕ್ಯಾಟಗರಿಯಲ್ಲಿ ಅಂದರೆ ಗ್ರಾಸ್ ವೆಯ್ಟ್ ಕ್ಯಾಟಗರಿಯಲ್ಲಿ LX ಮಾತ್ರ ಇತ್ತು. ಇವಾಗ VX ಬಂದಿದೆ ನೋಡ್ತಿರ್ಬೋದು. ಆಲ್ಮೋಸ್ಟ್ ನಿಮಗೆ ಸಿಮಿಲರ್ ಲುಕ್ಸ್ ಬರುತ್ತೆ, ಆವಾಗಲೇ ಏನು ನೋಡೋದ್ರಲ್ಲ. ಸೊ ಅದೇ ಥರ ಸಿಮಿಲರ್ ಲುಕ್ಸ್ ಬರುತ್ತೆ. ಸೊ ಅದ್ರ ಜೊತೆಗೆ ನಿಮಗೆ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಬರುತ್ತೆ ನೋಡ್ತಿರ್ಬೋದು, DRLs ಜೊತೆಗೆ. ಸೊ ಇದರೆಲ್ಲ ಬಂದೇ ಬರುತ್ತೆ. ಇದರಲ್ಲಿ ಏನಪ್ಪ ಡಿಫ್ರೆನ್ಸ್ ಅಂತ ಹೇಳಿದ್ರೆ, ಸೊ ಇದರಲ್ಲಿ ಮುಂಚೆ ಬಂದ್ಬಿಟ್ಟು ಇದರಲ್ಲಿ ಸಸ್ಪೆಂಡೆಡ್ ಸೀಟ್ಸ್ ಬರ್ತಾ ಇತ್ತು, ಇವಾಗ ನ್ಯೂಮ್ಯಾಟಿಕ್ ಸೀಟ್ಸ್ ಬರುತ್ತೆ. ಸೊ ನ್ಯೂಮ್ಯಾಟಿಕಲಿ ಅಡ್ಜಸ್ಟಬಲ್ ಸೀಟ್ಸು, ಅದನ್ನು ನಿಮಗೆ ಒಳಗಡೆ ಹೋಗಿ ತೋರಿಸ್ತೀನಿ. ಅದ್ರ ಜೊತೆಗೆ ಕಾಮನ್ ಆಗಿ ಅವಾಗಲಿಂದ ಏನು ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ, ಫ್ಲೀಟ್ ಎಡ್ಜ್ ಆಗಿರ್ಬೋದು, ಹಾಗೆ ಡ್ರೈವರ್ ಅಸಿಸ್ಟ್ಮೆಂಟ್ ಸಿಸ್ಟಮ್ ಆಗಿರ್ಬೋದು, ಆ್ಯಂಡ್ ಆಲ್ಸೋ ಹಿಲ್ ಸ್ಟಾರ್ಟ್ ಏಡ್ ಆಗಿರ್ಬೋದು, ಇದೆಲ್ಲ ಈ ಎಕ್ಸ್ಟ್ರಾ ಫೀಚರ್ಸ್ ನಿಮಗೆಲ್ಲ ಬಂದೇ ಬರುತ್ತೆ. ಬನ್ನಿ ಇವಾಗ ಒಳಗಡೆ ಹೋಗೋಣ, ಒಳಗಡೆ ಯಾವ ಥರ ಇದೆ ಅಂತ ಹೇಳಿ ನೋಡೋಣ. ವೀಕ್ಷಕರೇ ನೋಡ್ಬೋದು ಒಳಗಡೆ ಯಾವ ಥರ ಕೊಟ್ಟಿದ್ದಾರೆ ಅಂದ್ಬಿಟ್ಟು ಸೀಟು. ಸೊ ಮುಂಚೆ ಬಂದ್ಬಿಟ್ಟು ಸಸ್ಪೆಂಡೆಡ್ ಬರ್ತಾ ಇತ್ತು, ಇವಾಗ ನ್ಯೂಮ್ಯಾಟಿಕ್ ಕೊಟ್ಟಿದ್ದಾರೆ. ಅದನ್ನು ಪ್ರೆಸ್ ಮಾಡಿದ್ರೆ ಸೊ ಅಡ್ಜಸ್ಟ್ ಆಗುತ್ತೆ. ಆ್ಯಂಡ್ ಅಪ್ ಮಾಡಬೇಕು ಅಂತ ಹೇಳಿದ್ರು ಕೂಡ ಇದನ್ನು ಅಪ್ ಮಾಡಿಬಿಟ್ಟು ಸೊ ಬಟನ್ ಪ್ರೆಸ್ ಮಾಡಿದ್ರೆ ಅಥವಾ ಹಂಗೆ ಬಿಟ್ಟರು ಕೂಡ ಅಪ್ ಆಗುತ್ತೆ. ಸೊ ಇದು ಬಂದು ನ್ಯೂಮ್ಯಾಟಿಕ್ಕು. ಸೊ ಇದರಿಂದ ಕಂಫರ್ಟ್ ಆ್ಯಂಡ್ ಕನ್ವೀನಿಯನ್ಸ್ ಎಲ್ಲ ಇಂಪ್ರೂವ್ ಆಗುತ್ತೆ. ಆ್ಯಂಡ್ ಆಲ್ಸೋ ನಿಮ್ಗೆ ಇದರಲ್ಲಿ ಬೇರೆ ಗಾಡಿಗಳಲ್ಲಿ ಹೇಳಿದಾಗೆ ಎಲ್ಲ ಫೀಚರ್ಸ್ ಇದರಲ್ಲೂ ಕೂಡ ಬರುತ್ತೆ. ಫ್ಲೀಟ್ ಎಡ್ಜ್ ಆಗಿರ್ಬೋದು, ಆ್ಯಂಡ್ ಆಲ್ಸೋ ಹಿಲ್ ಸ್ಟಾರ್ಟ್ ಏಡ್ ಆಗಿರ್ಬೋದು, ಈ ಥರ ಎಲ್ಲ ಫೀಚರ್ಸ್ ಇದರಲ್ಲಿ ಬಂದೇ ಬರುತ್ತೆ. ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಕೂಡ ಕೊಟ್ಟಿದ್ದಾರೆ, ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ಕೊಟ್ಟಿದ್ದಾರೆ. ವೀಕ್ಷಕರೇ ನೋಡಿದ್ರಲ್ಲ, ಟಾಟಾ ಮೋಟರ್ಸ್ ಕಮರ್ಷಿಯಲ್ ವೆಹಿಕಲ್ಸ್ ಅವರು ಯಾವ ಥರ ಒಂದು ಬೆಂಚ್ ಮಾರ್ಕ್ನ ಸೆಟ್ ಮಾಡ್ತಾ ಇದ್ದಾರೆ. ಒಂದು ಆಲ್ಟರ್ನೇಟಿವ್ ಫ್ಯೂಯಲ್ ಸೆಗ್ಮೆಂಟಲ್ಲಿ ಡಿಫ್ರೆಂಟ್ ಇನೋವೇಟಿವ್ ವೆಹಿಕಲ್ಸ್ಗಳನ್ನ ಲಾಂಚ್ ಮಾಡೋ ಮೂಲಕ ಅಂತ ಹೇಳ್ಬಿಟ್ಟು ಈ ಒಂದು ವೆಹಿಕಲ್ಸ್ಗಳ ಬಗ್ಗೆ ನಿಮ್ಗೇನು ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಆ್ಯಂಡ್ ಫೀಚರ್ಸ್ ಬಗ್ಗೆ ನಿಮ್ಗೇನು ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.